Bodo Chune. I love you, Kanda. ಹ್ಯಾಪಿ ಬರ್ತ್ಡೇ ಹಂಗರಿ. I love you. ಮಾರ್ನಿಂಗ್ ಪಾಪುಗೆ ರೆಡಿ ಮಾಡಿ 10:30 ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೊರಟ್ವಿ. ರಾಖಿ ಪೂಜೆ ಮಾಡ್ಸೋಣ ಅಂತ ಹಣ್ಕಾಯಿ ತೊಗೊತಾ ಇದ್ರು. ತೊಗೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತು ನನ್ನ ಮಗನ ಬರ್ತಡೇ, ಸೆಕೆಂಡ್ ಇಯರ್ದು. ಸೊ ಹಂಗಾಗಿ ನಾವು ಹೊರಗಡೆ ಪ್ಲ್ಯಾನ್ ಮಾಡಿದ್ದೀವಿ, ಮನೇಲಿ ಮಾಡ್ತಿಲ್ಲ. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ಅಮ್ಮಂದು ಬರ್ತಡೇ, ಓಕೆನಾ. ಇಬ್ಬರದ್ದು ಒಂದೇ ದಿನ ಬಂದಿದೆ, ಇಬ್ಬರು ಒಂದೇ ದಿನ ಹುಟ್ಬಿಟ್ಟವ್ರೆ. ಸೊ ನಮ್ಮ ಅಮ್ಮನ ಕೇಳೋಣ, ಅಜ್ಜಿ ಮೊಮ್ಮಗದು ಸೊ ಇವಾಗ ನಮ್ಮ ಅಮ್ಮನ ಕೇಳ್ತೀನಿ. ನಿಮ್ಮ ಮೊಮ್ಮಗಂದು ನಿಂದು ಒಂದೇ ದಿನ ಬಂದಿದೆಯಲ್ಲ ಬರ್ತಡೇ, ನಿಂಗೆ ಏನು ಅನಿಸ್ತೈತೆ? ಖುಷಿ ಆಗ್ತೈತಾ? ಖುಷಿನಾ ನಿಂಗೆ? ಮೊಮ್ಮಗ ನಾನು ಹುಟ್ಟಿದಿಸ್ಲೇ ಹುಟ್ಟುಬಿಟ್ಟನಲ್ಲ ಅಂತ. ಮೊಮ್ಮ ತುಂಬ ಖುಷಿಯಾಗೋರೆ, ಮೊಮ್ಮಗ ಮತ್ತು ಅಜ್ಜಿ ಇಬ್ಬರು ಒಂದೇ ದಿನ ಹುಟ್ಬಿಟ್ಟವ್ರೆ ಅಂತ. ಸೊ ಇವಾಗ ಹೊರಗಡೆ ಹೋಗಬೇಕು. ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾಯಿತು. ಇವಾಗ ಹೊರಗಡೆ ಇಟ್ಕೊಂಡಿದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಎಲ್ಲಿ ಮಾಡುವಾಗ. ನಾನು, ರಾಖಿ, ಅಮ್ಮ ಮತ್ತು ಪಾಪು ಹೋಗ್ತಾ ಇದ್ದೀವಿ. ಅಲ್ಲಿ ಯಶು ಬರ್ತಾನೆ. ಹೋಗ್ತಾ ಇದ್ದೀವಿ ಯಲಹಂಕಗೆ. ಸೊ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನಾ ಸಿನಿವಾಡ್ ಪಾರ್ಟಿ ವೆರಿಸ್ ಇಲ್ಲೆಲ್ಲ ಡೆಕೋರೇಷನ್ ಇಟ್ಟಿದ್ದಾರೆ. ಕೂತ್ಕೊಳ್ಳಿ ಇಲ್ಲಿ. ಏನಂತ ಇನ್ನೂ ಬೇರೆಯವ್ರು ಮಾಡ್ತಾಯಿದ್ದಾರಂತ. ಬೇರೆಯವ್ರು ಮಾಡ್ತಾಯಿದ್ದಾರೆ. 6:15ಗೆ ನಮಗೆ ಟೈಮಿಂಗ್ಸ್ ಕೊಟ್ಟಿರೋದು. 6:15 to 7:45. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಮ್ಯಾಮ್ ನಾನು ಸಾಂಗ್ ಪ್ಲೇ ಮಾಡ್ತೀನಿ, ಆವಾಗ ಬನ್ನಿ ಒಂದು ಆಫ್ ಆಗ್ತೈತಾ? ಇಲ್ಲ ಮ್ಯಾಮ್ ಬನ್ನಿ. ಫಾಗ್ ಎಂಟ್ರಿ ನನಗಂತೂ ತುಂಬಾ ಇಷ್ಟ ಆಯಿತು. ಒಳ್ಳೆ ಸ್ವರ್ಗದಲ್ಲೇ ಇದ್ದೀವಿ ಅನ್ನೋ ಥರ ಅನಿಸ್ತಿತ್ತು. ಪಾಪ ಅಲ್ಲಿ ಇರೋ ಅಣ್ಣನೇ ಒಬ್ಬರು ವಿಡಿಯೋ ಮಾಡಿಕೊಟ್ರು. ಇನ್ನೂ ಯಶು ಬಂದಿರಲಿಲ್ಲ. ನಾವು 3 ಜನ ಒಟ್ಟಿಗೆ ಬಂದಿದ್ದು. ಯಶು ಬೈಕಲ್ಲಿ ಬರ್ತೀನಿ ಆಫೀಸಿಂದ ಹಂಗೆ ಡೈರೆಕ್ಟ್ ಅಂದಿದೆ. ಸೊ ಹಂಗಾಗಿ ಆ ಅಣ್ಣನೇ ವಿಡಿಯೋ ಮಾಡಿಕೊಟ್ರು. ನನಗೆ ಅಲ್ಲಿರೋ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೀರಿಯಸ್ಲಿ ಅಷ್ಟು ಚೆನ್ನಾಗಿತ್ತು. ವಿಡಿಯೋದಲ್ಲಿ ನೋಡಿದ್ದೆ, ಬಟ್ ಡೈರೆಕ್ಟಾಗಿ ನೋಡಿ ತುಂಬಾ ಖುಷಿಯಾಗೋಯಿತು. ನನ್ನ ಮಗ ಹೋಗಿದ ತಕ್ಷಣ ಅಂಬ್ರೆಲಾ ಎತ್ಕೊಂಡು ಫುಲ್ ಪೋಸ್ ಕೊಟ್ಟಿದ್ದು. ನಾನು ಸ್ವಲ್ಪ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಸ್ವಲ್ಪ ಮಾಡಿಕೊಂಡೆ. ಯಾವಾಗಲೂ ಫೋಟೋ ಅಂತೀಯಲ್ಲ, ಇವಾಗ ತಕ್ಕೋ ಎಷ್ಟು ಚೆನ್ನಾಗಿದೆ ಪ್ಲೇಸು. ಪಾಪ ನಿಲ್ಲಿಸ್ತೀನಿ ಅಂತ ನಿಲ್ಲಿಸಿದ್ರು. ನಾನು ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಈಗಿನ ಜನ್ರೇಷನ್ ಮಕ್ಕಳು ಹೆಂಗೆ ಅಂದರೆ ಒಂದು ಸಲ ಹೇಳ್ಕೊಡೋಂಗಿಲ್ಲ, ಅದನ್ನೇ ತಲೆಯಲ್ಲಿ ಅಷ್ಟು ಬೇಗ ತಿಳ್ಕೊಂಡು ಪೋಸಸ್ಸು ಆಗಲಿ ಏನೇ ಆಗಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನೆನಪಲ್ಲಿ ಇಟ್ಕೊತಾರೆ. ಅದನ್ನು ಅಷ್ಟು ಬೇಗ ಮರೆಯೋದು ಇಲ್ಲ, ಅಷ್ಟು ಶಾರ್ಪ್ ಇರ್ತಾರೆ. ಗೈಸ್, ನನ್ನ ಮಗನ್ನ ಮನೆಯಿಂದ ಕರ್ಕೊಬಂದು ಇಲ್ಲಿ ಬಿಟ್ಟರು ಅವನಿಗೆ ಕೊಕ್ಕೋ ಮಿಲನೆ ಬೇಕು ಅಂತ ಹಠ ಮಾಡಿ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಸೊ ಇನ್ನೇನೋ ಅವ್ನು ಬರ್ತಡೇ ಅಲ್ವಾ, ಎಂಜಾಯ್ ಮಾಡಲಿ ಅಂತ ಹಾಕ್ಬಿಟ್ವಿ. ಸೊ ಎಂಜಾಯ್ ಮಾಡ್ದೆ. ಅವನಂತೂ ಫುಲ್ ಡ್ಯಾನ್ಸ್ ಮಾಡಿ, ಅಪ್ಪ ಮಗ ನಾನು 3 ಜನನೂ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಸೊ ಅವ್ನು ಕೊಕ್ಕೋ ಮಿಲನ್ನು ಅರ್ಧ ಗಂಟೆ ನೋಡಿದ್ದಾನೆ ಕೊಕ್ಕೋ ಮಿಲನ್ನು. ಸೊ ಪಾಪ ಅಳಬಾರ್ದು, ಅಳ್ತಾನೆ ಅಲ್ಲ ಅಂತ ಸೊ ಬಿಟ್ವಿ. ಸೊ ನನ್ನ ತಮ್ಮ ಇವಾಗ ಬಂದಿದ್ದಾನೆ, ಬೇಕಾ ಬರೋ ಅಂದರೆ ಈಗ ಬಂದಿದ್ದಾನೆ. ನೆಕ್ಸ್ಟು ಪಾಪು ಎಂಜಾಯ್ ಮಾಡ್ತಾಯಿದ್ದ. ಇನ್ನೇನು ಡೆಕೋರೇಷನ್ ಎಲ್ಲ ನಾನು ತೋರಿಸ್ತಾ ಇದ್ದೆ ವಿಡಿಯೋ ಮಾಡಿ. ಸಖತ್ತಾಗಿತ್ತು ಡೆಕೋರೇಷನ್ ಅಂತೂ, ನನಗಂತೂ ತುಂಬ ಇಷ್ಟ ಆಯಿತು. ಫಾಗ್ ಎಂಟ್ರಿ ಅಂತೂ ನನಗೂ ಇನ್ನೂ ತುಂಬ ಇಷ್ಟ ಆಯಿತು. ಫಾಗ್ ಎಂಟ್ರಿ ಡೆಕೋರೇಷನ್ ಎಲ್ಲ. ಬಾ ಮಗನೇ ಡ್ಯಾನ್ಸ್ ಮಾಡೋಣ ಅಂದರೆ ಇಲ್ಲ, ನಂಗೆ ಅಂಬ್ರೆಲಾನೇ ಬೇಕು ಅಂತ ಅಂಬ್ರೆಲಾ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಸೊ ಇನ್ನೇನು ಮಾಡೋದು ಅಂತ ಹಂಗೆ ಸುಮ್ಮನೆ ಆಟ ಆಡ್ಕೊಂಡಿರಲಿ ಅಂತ ಸುಮ್ಮನೆ ಅದೇ. ನಾನು ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದೆ. ನನಗಂತೂ ಫಸ್ಟ್ ಇಯರ್ ಬರ್ತಡೇಗಿಂತ ಈ ಇಯರ್ ಬರ್ತಡೇ ನನಗಂತೂ ತುಂಬಾ ಖುಷಿ ಆಯಿತು. ಫುಲ್ ಎಂಜಾಯ್ ಮಾಡಿಕೊಂಡು ಎಲ್ಲ ಮಾಡಿದ್ವಲ್ಲ. ಸೊ ಹಂಗಾಗಿ
1999ಗೆ ಎಲ್ಲಾದರೂ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಕೇಳಿದ್ರೆ ನಾನು ಹೇಳೋದೇ ಸಿನಿವಾಡ ಅಂತ. ಅದು ಎಲ್ಲಿದೆ ಅಂದರೆ ಯಲಹಂಕ ನ್ಯೂ ಟೌನ್ ಶೇಷಾದ್ರಿಪುರಂ ಕಾಲೇಜ್ ಹತ್ರದಲ್ಲಿ ಇರೋ ಸಿನಿವಾರ್ಡು. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಬರ್ತಡೇ ಸೆಲೆಬ್ರೇಷನ್, ಆ್ಯನಿವರ್ಸರಿ ಸೆಲೆಬ್ರೇಷನ್, ಯಾವ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅಂದರೂ ಈ ಸಿನಿವಾರ್ಡ್ ಪರ್ಫೆಕ್ಟ್ ಜಾಗ. 1.5 ಅವರಿಂದ ಮ್ಯಾಕ್ಸಿಮಮ್ 3 ಅವರ್ವರೆಗೂ ಮ್ಯಾಕ್ಸಿಮಮ್ ಟೈಮ್ ಇರುತ್ತೆ. ಮತ್ತು ಪ್ರೈವೇಟ್ ಥಿಯೇಟರ್ ಇದೆ. ಡೆಕೋರೇಷನ್ ನನಗಂತೂ ತುಂಬ ಇಷ್ಟ ಆಯಿತು. ನಾವು ಮನೇಲಿ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ. ಸೆಲೆಬ್ರೇಷನ್ಗೆ ಬೇಕಾಗಿರೋ ಕೇಕ್ನ ಅವರೇ ಪ್ರೊವೈಡ್ ಮಾಡ್ತಾರೆ. ತುಂಬ ಡೆಕೋರೇಷನ್ ಇದ್ದಾವೆ, ನೀವು ಯಾವುದಾದ್ರೂ ಚಾಯ್ಸ್ ಮಾಡ್ಬೋದು. ಇನ್ನು ಟೈಮಿಂಗ್ಸ್ ಬಂದರೆ ಬೆಳಗ್ಗೆ 9:30 ಇಂದ ನೈಟ್ 1 o'clockವರೆಗೂ ಓಪನ್ ಇರುತ್ತೆ. ನಿಮಗೆ ಫೋಟೋ ಬೇಕಂದರೆ ಅಲ್ಲಿರೋ ಸ್ಟಾಫ್ನ ಕೇಳಿದ್ರೆ ಫೋಟೋ ತೆಗೆದು ಕೊಡ್ತಾರೆ. ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಕೆಳಗಡೆ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ನಾವು 6 o'clockಗೆಲ್ಲ ಒಳಗಡೆ ಬಂದುಬಿಟ್ವಿ ಅಲ್ಲ. ಸೊ ಇನ್ನು 6:50ಗೆ ಪಾಪ ಹುಟ್ಟಿದ್ದು. 6:50 ಅಂದರೆ ಇನ್ನೂ 45 minutes ಟೈಮ್ ಇತ್ತು. ಸೊ ಹಂಗಾಗಿ ಡ್ಯಾನ್ಸ್ ಮಾಡಿಕೊಂಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಕೇಕ್ ಕಟ್ ಮಾಡೋದಕ್ಕೆ ಟೈಮ್ ಇತ್ತು. ನಮಗಿನ್ನು ಅರ್ಧ ಗಂಟೆ ಎಕ್ಸ್ಟ್ರಾ ಇತ್ತು. ಬಟ್ ನಾವು ಅಲ್ಲಿ ಏನು ಮಾಡೋಣ, ಇನ್ನು ಕೂತ್ಕೊಂಡು ಇನ್ನೇನು 1 hour ಎಂಜಾಯ್ ಮಾಡಿದ್ದೀವಿ ಅಲ್ವಾ. ಸೊ ಹಂಗಾಗಿ ಹೊರಗಡೆ ಲಂಚೆಲ್ಲ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ ಅಂತ ಟೈಮ್ ಇನ್ನು ಆಗೋವರೆಗೂ ವೆಯ್ಟ್ ಮಾಡಿ. ಇನ್ನು ಪಾಪು ಎಲ್ಲ ಡ್ಯಾನ್ಸ್ ಮಾಡಿ, ರಾಖಿ ಪಾಪು ಎಲ್ಲ ಫುಲ್ ಎಂಜಾಯ್ ಮಾಡಿದ್ರು. ನನ್ನ ಮಗ ನನ್ನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಬರ್ತಿಲ್ಲ, ಸುಮ್ಮನೆ ಅಂತ ಅಳ್ತವನೆ. ಆದರೂ ಬಿಡಲಿಲ್ಲ, ನಾನು ಎತ್ಕೊಂಡು ಡ್ಯಾನ್ಸ್ ಮಾಡಿದ್ವಿ. ಇನ್ನು ಬೇರೆ ಬೇರೆ ಡೆಕೋರೇಷನ್ಸ್ದೆಲ್ಲ ಫೋಟೋ ಇದೆ, ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೀವು ನೋಡ್ಬೋದು. ಇನ್ನು ಪಾಪಗೆ ಸಾಕಾಗೋಯ್ತು ಡ್ಯಾನ್ಸ್ ಮಾಡಿ ಚೆನ್ನಾಗಿ ಕುಣ್ಸಾಕ್ಬಿಟ್ಟೆ. ಹಂಗಾಗಿ ಅವನಿಗೆ ಸಾಕಾಯಿತು, ಅಳ್ತಿದ್ದ ಅಂತ ಇಳಿಸ್ದೆ ಕೆಳಗಡೆ. ವಿಡಿಯೋಗ್ರಾಫರ್ ಯಾರು ಅಂದರೆ ಯಶು, ನನ್ನ ತಮ್ಮ. ಅವ್ನ ವಿಡಿಯೋ ತೋರ್ಸೋಣ ಅಂದರೆ ಅವ್ನ ಕೈ ಮುಚ್ಕೊತವನೆ ನಾಚ್ಕೊಂಡು. ಇದು ನಮ್ಮಮ್ಮ. ಇನ್ನು ಕೆಳಗಡೆ ಸಾಕಾಯಿತು ಅಂತ ಸೋಫಾ ಮೇಲೆ ಡ್ಯಾನ್ಸ್ ಮಾಡ್ತವನೆ ನನ್ನ ಮಗ. ಡ್ಯಾನ್ಸ್ ಮಾಡಿ 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 ಅದು ಸ್ಪಂಜ್ ಥರ ಇರುತ್ತಲ್ಲ, ಸ್ಪಂಜ್ ಚೆನ್ನಾಗಿದೆ ಅಂತ ಕುಂಡಿ ಸಾಕಾಗಿ ಕೂತ್ಕೊಂಡ. ಆಮೇಲೆ ಅವರ ಮೋಕ್ಷ್ ಮತ್ತು ಅವರಪ್ಪ ಇಬ್ಬರೂ ಡ್ಯಾನ್ಸ್ ಮಾಡಿದ್ರು. ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ರು. ನನ್ನ ಜೊತೆ ಡ್ಯಾನ್ಸ್ ಮಾಡೋ ಅಂದರೆ ಆಗಲ್ಲ ನನ್ನ ಮಗನಿಗೆ. ಅವ್ರ ಅಪ್ಪನ ಜೊತೆ ಡ್ಯಾನ್ಸ್ ಮಾಡೋ ಅಂದರೆ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾನೆ. ಡ್ಯಾನ್ಸ್ ಮಾಡಿ ಆದಮೇಲೆ ಇನ್ನೇನು ಟೈಮ್ ಆಯ್ತಲ್ಲ ಅಂತ 6:55 ಆಗಿಬಿಡ್ತು. ಅವನು ನನ್ನ ಜೊತೆ ಡ್ಯಾನ್ಸ್ ಮಾಡಿ ಸಾಕಾಗಿತ್ತು, ಅವ್ರ ಅಪ್ಪನ ಜೊತೆನೂ ಡ್ಯಾನ್ಸ್ ಮಾಡಿ ಸಾಕಾಗಿ ಕೆಳಗಡೆ ಕೂತ್ಕೊಂಡ್ಬಿಟ್ಟ. ಈ ಕೇಕ್ನ ಅವರೇ ಕೊಟ್ಟಿರೋದು, ಪೇಸ್ಟ್ರಿ ಕೇಕು. ಇನ್ನು ರಾಖಿ, ನಾನು ಪಾಪು 3 ಜನ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ವಿ. ನಾವು 4 ಜನನೇ ಅಷ್ಟೇ ಹೋಗಿದ್ದು, ಪಾಪು ಸೇರಿ 5 ಜನ. ವಿಡಿಯೋ ಮಾಡೋದಕ್ಕೆ ಯಶುನೇ ವಿಡಿಯೋ ಮಾಡಿದ್ದು. ಅಲ್ಲಿರೋ ಅಣ್ಣನೇನು ಕರೀಲಿಲ್ಲ ಪಾಪ. ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಅವರು ಯಶು ಇರಲಿಲ್ಲ ಅಂತ ಕರೆದಿದ್ದೆ ಅಷ್ಟೇ. ಕೇಕ್ ಕಟ್ ಮಾಡೋ ಮೋಕ್ಷ ಅಂದರೆ ಅಲ್ಲಿ ಕೇಕ್ ಸ್ಮ್ಯಾಶ್ ಮಾಡೋದಕ್ಕೆ ಹೋಗ್ತಾನೆ. ನಾವು ಆ ಕೇಕ್ ನಮ್ಮ ಮನೆಗೆ ತೊಗೊಂಡು ಬರಲಿಲ್ಲ, ಆ ಥರ ಮಾಡಿಕ್ಕಿದ. ಫುಲ್ ಎಲ್ಲ ಸಣ್ಣದಕ್ಕೆ ಕಟ್ ಮಾಡಿ ಇಟ್ಟಿದ್ದ. ಅದನ್ನ ಮನೆಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಆ ಥರ ಮಾಡಿಟ್ಟಿದ್ದ. ಬರ್ತಡೇ ಅಂತೂ ತುಂಬಾ ಚೆನ್ನಾಗಾಯಿತು. ನನಗಂತೂ ಅಲ್ಲಿರೋ ಡೆಕೋರೇಷನ್ ನೋಡಿ ತುಂಬಾ ಇಷ್ಟ ಆಯಿತು. ಸೊ ನೀವು ಯಾರಾದ್ರೂ ಈ ಥರ ಮಾಡ್ಕೋಬೇಕು ಬರ್ತಡೇನ. ಆ್ಯನಿವರ್ಸರಿ ಆಗಲಿ, ಬರ್ತಡೇ ಆಗಲಿ, ಈ ಬ್ರೈಡ್ ಟು ಬಿ, ಮಾಮ್ ಟು ಬಿ, ಯಾವ ಥರನಾದರೂ ಸೆಲೆಬ್ರೇಟ್ ಮಾಡ್ಬೋದು. ಇಲ್ಲಿ ಎಲ್ಲ ಥರದ್ದು ಅವೈಲಬಲ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮಗೆ ಪ್ಲ್ಯಾನ್ ಇದ್ದಿದ್ದು ಮನೇಲೇ ಮಾಡಬೇಕು ಅಂತ. ಬಟ್ ಕೊನೆ ಮೂಮೆಂಟಲ್ಲಿ ಬೇಡ ಅಂತ ನಾನು ಜಸ್ಟ್ ಯಾವಾಗಲೂ ಸ್ಕ್ರಾಲ್ ಮಾಡುವಾಗ ಇದನ್ನು ನೋಡಿದ್ದೆ. ಸೊ ಹಂಗಾಗಿ ಇಲ್ಲೇ ಮಾಡಬೇಕಂತ ಸೆಲೆಕ್ಟ್ ಮಾಡಿದ್ದು. ಮೋಕ್ಷ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದಾನೆ ಸೆಕೆಂಡ್ ಇಯರ್ ಬರ್ತಡೇಲಿ. ಸೊ ಫಸ್ಟ್ ಇಯರ್ ಅಷ್ಟೊಂದೇನು ಗೊತ್ತಾಗಲ್ಲ ಮಕ್ಕಳಿಗೆ. ಸೆಕೆಂಡ್ ಇಯರ್ ಅಂದರೆ ಸ್ವಲ್ಪ ಬುದ್ಧಿ ಬಂದಿರುತ್ತೆ. ಅವನು ಎಂಜಾಯ್ ಮಾಡ್ತಾನೆ, ಅವನಿಗೂ ಖುಷಿ ಆಗುತ್ತೆ ಅಂತ ಕರ್ಕೊಬಂದ್ವಿ. ಥ್ಯಾಂಕ್ ಯು ಸಿನಿವಾರ್ಡ್. ಅಮ್ಮ ಚೆನ್ನಾಗಿತ್ತೇನಮ್ಮ? ನಿಂಗೆ ಇಷ್ಟ ಆಯ್ತೇನಮ್ಮ? ಚೆನ್ನಾಗಿತ್ತು. ನಿಂಗೆ ಇಷ್ಟ ಆಯ್ತು ಚಿನ್ನ? ಇಷ್ಟ ಆಯ್ತಂತೆ. ನನ್ನ ಮಗಂಗೆ ಇಷ್ಟ ಆದರೆ ಸಾಕು. ಅವನದೇ ಅಲ್ವಾ ಬರ್ತಡೇ, ಸೊ ಅವ್ನಿಗೆ ಇಷ್ಟ ಆದರೆ ಸಾಕು. ಸೊ ಗೈಸ್, ಬರ್ತಡೇ ಮುಗಿಸ್ಕೊಂಡು ಇವಾಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಡಿನ್ನರ್ಗೆ? ಇರೋಕ್ಕೆ ಕಡಾಯಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಚಿನ್ನು, ನೀನು ಚಿಕನ್ ತಿಂತೀಯ ಮಗನೆ? ಕಡಾಯಿ ಗೈಸ್, ಇದೇನೆ ಕಡಾಯಿ ಅಂತೆ. ಹೋಗೋಣ, ಬಂದಿದ್ದೀವಿ, ನೋಡಬೇಕು. ಇಲ್ಲಿ ಅದು ಕಾರ್ ನಿಲ್ಸಿದಾರಲ್ಲ,
सर वो रेड कलर गाड़ी है ना उसके आगे लगा लीजिए यहाँ पे उतार दीजिए मैडम को ನೀವು ಇಲ್ಲಿ ಹೇಳ್ಕೊಳ್ಳೋದಾ ಚಿನ್ನು ಬಂದಿದೆ ಎಲ್ಲರೂ ತಿಂತವ್ರೆ ಅಪ್ಪ ಮಗ ಫಾಸ್ಟ್ ಇಟ್ಕೋ 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 ಊಟ ಮಾಡಿದ್ದಾನೆ ಜೀರ್ಣ ಮಾಡ್ಕೊಳ್ಳಿ ಬಿಡು ಊಟ ಇಷ್ಟ ಆಯ್ತಾ ನಿಂಗೆ ಊಟ ಇಷ್ಟ ಆಯ್ತಾ ಚಿಕನ್ ಸೂಪರ್ ಆಗಿತ್ತಲ್ವಾ ಸೂಪರ್ ಆಗಿತ್ತು ಊಟ ಮಾತ್ರ ನಿಂಗೆ ಹೇಗೆ ಅನಿಸ್ತು ರಕ್ಕಿ ಚೆನ್ನಾಗಿತ್ಯಾ ಅಮ್ಮ ನಿಂಗೆ ಊಟ ಇಷ್ಟ ಆಯ್ತಾ ಚೆನ್ನಾಗಿತ್ತು ಚೆನ್ನಾಗಿದ್ಯಾ ಯಾರಾದರೂ ಎಲ್ಲಿ ಇದು ಯಾವ ಏರಿಯಾ ಯಲಹಂಕದ ಹತ್ರ ಇದ್ರೆ ಕಡಾಯಿಗೆ ಒಂದ್ಸಲ ವಿಸಿಟ್ ಮಾಡಿ ಸೂಪರ್ ಆಗಿರುತ್ತೆ ಊಟ ಮಾತ್ರ ಎಲ್ಲ ಸಕ್ಕತ್ತಾಗಿತ್ತು ಬರ್ತಡೇ ಮುಗಿಸ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್ ಆಗೋಯ್ತು 2 ವರ್ಷ ಮುಗೀತು ನೆಕ್ಸ್ಟ್ 3ನೇ ವರ್ಷದ ಬರ್ತಡೇಗೆ ಇನ್ನು ತುಂಬ ಟೈಮ್ ಇದೆ ಆಮೇಲೆ ಪ್ಲ್ಯಾನ್ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್